ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರದ ಕುರಿತಾಗಿ ಮನಮೋಹನ್ ಸಿಂಗ್ ಅವರ ವಿರುದ್ಧ ಅಥವಾ ಅವರ ಬಗ್ಗೆ ಒಂದು ಡೈಲಾಗ್ ಹೇಳಿದರು. ತುಂಬ ಫೇಮಸ್ ಡೈಲಾಗ್. ರೈನ್ ಕೋಟ್ ಹಾಕ್ಕೊಂಡು ಸ್ನಾನ ಮಾಡೋದು ಅಂದರೆ ನಮ್ಮ ಮನಮೋಹನ್ ಸಿಂಗ್ ಅವರು ಫೇಮಸ್ಸು. ಎಂತಹ ಭ್ರಷ್ಟಾಚಾರದ ಸರ್ಕಾರದಲ್ಲಿದ್ದರೂ ಸಹ ಅವರು ಮಾತ್ರ ಕೊಳೆಯಾಗದಂಗೆ ನೋಡಿಕೊಂಡ್ರು, ರೈನ್ ಕೋಟ್ ಹಾಕ್ಕೊಂಡು ಸ್ನಾನ ಮಾಡಿದ್ರು ಅಂತ. ಅವರು ಅವತ್ತು ರೈನ್ ಕೋಟ್ ಹಾಕ್ಕೊಂಡು ಸ್ನಾನ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ಈಗ ಹೊರಗೆ ಬಂದಿರುವಂಥ ಒಂದು ಪ್ರಕರಣದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಮಿಸ್ಟರ್ ನರೇಂದ್ರ ಮೋದಿಯವರು ರೈನ್ ಕೋಟು, ಜರ್ಕಿನ್ನು ಎಲ್ಲವನ್ನೂ ಹಾಕ್ಕೊಂಡು ಸ್ನಾನ ಮಾಡ್ತಿದ್ದಾರೆ ಅಂತ. ಏನಿದು ಪ್ರಕರಣ ಅಂದರೆ ನಿಮಗೆ ಬೆಚ್ಚಿ ಬೀಳ್ತೀರಿ. 1,000 ಕೋಟಿ ರೂಪಾಯಿಗಳ ಹಗರಣ, ಅದು ಸಹ ಒಂದು ಭಾಗ ಅಷ್ಟೇ. ಇನ್ನೊಂದು ಭಾಗದಲ್ಲಿ ಇನ್ನೊಂದು 2,500 ಕೋಟಿ ಇದೆ. ಎಲ್ಲವೂ ಸಹ ಒಂದೇ ರಾಜ್ಯ, ಒಂದೇ ಮಿನಿಸ್ಟ್ರಿಯಿಂದ. ಮಧ್ಯಪ್ರದೇಶದ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿಯಲ್ಲಿ ನಡೆದಿರುವಂಥ ಅವ್ಯವಹಾರ. ಅದು ಯಾವುದು? ಜಲ್ ಜೀವನ್ ಯೋಜನೆ. ನಲ್ ನಲ್ ಮೇ ಪಾನಿ, ಜಲ್ ಜಲ್ ಅಂತ ಏನೇ ಡೈಲಾಗುಗಳೆಲ್ಲ ಹೊಡಿತಿದ್ರಲ್ಲ ಮೋದಿಯವರು, ಘರ್ ಘರ್ ಜಲ್ ಜಲ್ ಅಂತ. ಆ ಒಂದು ಯೋಜನೆ ಏನಿದೆಯಲ್ಲ, ಅದರಲ್ಲಿ ನಡೆದಿರುವಂತಹ ದೊಡ್ಡ ಹಗರಣ ಈಗ ಸದ್ದು ಮಾಡ್ತಾ ಇದೆ. ಅದಕ್ಕೆ BJPಯ ನಾಯಕರೇ ಒಬ್ಬರು ಆರೋಪವನ್ನು ಮಾಡಿದ್ದಾರೆ, ಪತ್ರವನ್ನು ಬರೆದಿದ್ದಾರೆ ನರೇಂದ್ರ ಮೋದಿ ಅವರಿಗೆ. ಆದರೆ ಇದರ ವಿರುದ್ಧ CBI, NIA, CID, ಈ ಸಣ್ಣ ಪೊಲೀಸು ಯಾವುದೂ ಇಲ್ಲ. ಒಂದು ಸಣ್ಣ ತನಿಖೆಯನ್ನು ಅಧಿಕಾರಿಗಳ ಮಟ್ಟದಲ್ಲಿ ಮಾಡಿಬಿಟ್ಟು ನನಗೊಂದು ಕೇವಲ 7 ದಿನಗಳಲ್ಲಿ ನನಗೊಂದು ರಿಪೋರ್ಟ್ ಕಳಿಸಿ ಅಂತ ಪ್ರಧಾನಮಂತ್ರಿಗಳ ಕಚೇರಿ ಆ ಪತ್ರಕ್ಕೆ, ಆ ದೂರಿಗೆ ಕ್ರಮವನ್ನು ಕೈಗೊಂಡಿದೆ. ಸೊ ಏನಿದು ಇಡೀ ಪ್ರಕರಣ? ಯಾರು ಆ 1,000 ಕೋಟಿ ರೂಪಾಯಿಗಳ ವ್ಯವಹಾರ ಮಾಡುವ ಶಕ್ತಿ ಇರುವಂತಹ ಮಿನಿಸ್ಟ್ರು ಅಂತ ನಿಮಗೆ ವಿವರವಾಗಿ ಹೇಳ್ತೀನಿ. ನಿಮಗೆ ಮೊದಲೇ ಹೇಳ್ದಂಗೆ ಪ್ರಧಾನಮಂತ್ರಿಗಳ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ, ಮನೆ ಮನೆಗೂ ನೀರು, ಘರ್ ಘರ್ ಜಲ್ ಅನ್ನುವಂಥದ್ದು, ಜಲ್ ಜೀವನ್ ಅಂತ ಅದಕ್ಕೊಂದು ಹೆಸರು ಕೊಟ್ಬಿಟ್ಟು ಸಾವಿರಾರು ಕೋಟಿ ಅದರಲ್ಲಿ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಮಧ್ಯಪ್ರದೇಶಕ್ಕೆ 30,000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ರು. 30,000 ಕೋಟಿ ಮಧ್ಯಪ್ರದೇಶಕ್ಕೆ. ಆ 30,000 ಕೋಟಿ ರೂಪಾಯಿಗಳಲ್ಲಿ ಅಲ್ಲಿನ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಮೇಡಮ್ ಸಂಪತ್ತಿಯ ಉಯಿಕೆ ಅನ್ನುವಂಥವರು 1,000 ಕೋಟಿ ರೂಪಾಯಿಗಳನ್ನು ತಾವು ತಮ್ಮ ಖರ್ಚಿಗೆ ಅಂತ ಇಟ್ಕೊಂಡಿದ್ದಾರೆ ಅಂತ ಕಿಶೋರ್ ಸಮರೀತೆ ಅನ್ನುವಂಥವರು BJPಯ ನಾಯಕ, BJPಯ ಮಾಜಿ ಶಾಸಕ ದೂರಿ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಪತ್ರ ಬರೆದಿದ್ದಾರೆ. ಸರ್, ಹೀಗೆ ಮಧ್ಯಪ್ರದೇಶದ ಈ ಮಿನಿಸ್ಟರ್ ಮೇಡಮ್ 1,000 ಕೋಟಿ ರೂಪಾಯಿಗಳನ್ನು ಲೂಟಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರ ಅಡಿಯಲ್ಲಿ ಬರುವಂತಹ ಮುಖ್ಯ ಇಂಜಿನಿಯರ್ಗಳು ಅವರೆಲ್ಲರೂ ಸೇರಿ ಇನ್ನೊಂದಷ್ಟು 2,500 ಕೋಟಿವರೆಗೂ ಲೂಟಿ ಮಾಡಿದ್ದಾರೆ. ಸಾವಿರಾರು ಕೋಟಿ ಲೂಟಿ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ನೀವು CBI ತನಿಖೆಯನ್ನು ಮಾಡಿಸಿ, ಇದು ದೊಡ್ಡ ಹಗರಣ, ಇಡೀ ದೇಶದಲ್ಲಿ ಬಹುದೊಡ್ಡ ಹಗರಣ ಇದು ಅಂತ ಅವರು ಪತ್ರ ಬರೆದಿದ್ದಾರೆ. ಅಂತಹ ಗಂಭೀರ ಪತ್ರಕ್ಕೆ ಪ್ರಧಾನಮಂತ್ರಿಗಳ ಕಡೆಯಿಂದ ಮಧ್ಯಪ್ರದೇಶ ಸರ್ಕಾರಕ್ಕೆ, ಅದರಲ್ಲೂ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೆ ಒಂದು ಪತ್ರ ಹೋಗುತ್ತೆ. ಈ ರೀತಿಯ ಆರೋಪಗಳು ಸಂಪತ್ತಿಯ ಉಯಿಕೆ ಮೇಡಮ್ ಮೇಲೆ ಬಂದಿದೆ. ನೀವು ಇದರ ಬಗ್ಗೆ ತನಿಖೆಯನ್ನು ಕೈಗೊಂಡು 7 ದಿನಗಳ ಒಳಗೆ ನಮಗೆ ಒಂದು ವರದಿಯನ್ನು ಕೊಡಿ. ಒಂದು ಸಣ್ಣ ಗುಂಡು ಸೂಜಿ ಕಳೆದು ಹೋದರೂ ಸಹ ಇಲ್ಲಿ ತನಿಖೆ ಮಾಡೋದಕ್ಕೆ ವಾರಗಟ್ಟಲೆ, ತಿಂಗಳುಗಟ್ಟಲೆ ಬೇಕು. ಇನ್ನು ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಅದು ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಹೋಗಬೇಕೋ, ಯಾರ್ಯಾರನ್ನು ತನಿಖೆ ಮಾಡಬೇಕು, ಯಾರ್ಯಾರನ್ನು ವಿಚಾರಣೆ ಮಾಡಬೇಕು, ಎಷ್ಟೊಂದಿರುತ್ತೆ. ಆದರೆ ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ ತನಿಖೆ ಮಾಡಿ 1 ವಾರದಲ್ಲಿ ನನಗೊಂದು ವರದಿ ಕೊಡಿ ಅಂತ ಪ್ರೈಮ್ ಮಿನಿಸ್ಟರ್ ಆಫೀಸ್ ಹೇಳಿದೆ, PMO ಹೇಳಿದೆ. ಅದರ ಅರ್ಥ ಏನು? ಈ ಭ್ರಷ್ಟಾಚಾರ ಪ್ರಕರಣವನ್ನು, ಈ ಆರೋಪವನ್ನು ಮಿಸ್ಟರ್ ನರೇಂದ್ರ ಮೋದಿ ಅವರು ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ. ಸೋ ವಾಟ್ ಅನ್ನೋ ರೀತಿಯಲ್ಲಿ, ಆದ್ರೇನು ಆಗಿದೆಯಾ ಓಕೆ ಅನ್ನುವ ರೀತಿಯಲ್ಲಿ, ಅದು ಯಾರು ತನಿಖೆಗೆ ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ ಅಥವಾ ಮಿನಿಸ್ಟ್ರಿ ಲೆವೆಲಲ್ಲೇ ಮಾಡೋದು ಅನ್ನೋದಾದರೆ, ದಿನ ಬೆಳಗಾದರೆ ಯಾವ ಡಿಪಾರ್ಟ್ಮೆಂಟಿಗೆ ಮಿನಿಸ್ಟ್ರು ಬಂದ ತಕ್ಷಣ ಎದ್ದು ನಿಂತ್ಕೊಂಡು 50 ಸಲ ಸೆಲ್ಯೂಟ್ ಹೊಡಿತಾರೋ ಆ ಅಧಿಕಾರಿಗಳು, ಅವರ ಬಾಸ್ ಈ ಮಿನಿಸ್ಟ್ರ್ ವಿರುದ್ಧ ತನಿಖೆ ನಡೆಸ್ತಾರಂತೆ.
ಸಾಧ್ಯ ಇದೆಯಾ ಇದು? ಸಾಧ್ಯ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಆದರೆ ಇಷ್ಟು ದೊಡ್ಡ ಆರೋಪ ಬಂದ ಮೇಲೆ, ಸಾವಿರಾರು ಕೋಟಿ ರೂಪಾಯಿಗಳ ಆರೋಪ, ಸ್ವತಃ ಮಿನಿಸ್ಟ್ರೇ 1,000 ಕೋಟಿ ನುಂಗಿದ್ದಾರೆ ಅನ್ನುವ ಆರೋಪ ಬಂದಾಗಲೂ ಸಹ ಅವರ ಮೇಲೆ ಸಣ್ಣ ಒಂದು ತನಿಖಾ ವರದಿ ಬಿಟ್ಟರೆ ಅವರ ಮೇಲೆ ಯಾವ ಕ್ರಮವೂ ಇಲ್ಲ. ಮಂತ್ರಿ ಸ್ಥಾನದಿಂದ ತೆಗೆಯುವಂಥದ್ದು ಇಲ್ಲ, ಯಾವುದೇ ಇಲ್ಲ. ಕೇವಲ ಒಂದು ಪತ್ರ ಆ ಡಿಪಾರ್ಟ್ಮೆಂಟಿಗೆ ಅಧಿಕಾರಿಗಳೆಲ್ಲ ಸೇರಿಕೊಂಡು ನಿಮ್ಮ ಬಾಸ್ ಮೇಲೆ, ನಿಮ್ಮ ಮಂತ್ರಿಗಳ ಮೇಲೆ ಒಂದು ತನಿಖೆ ಮಾಡಿ ಅಥವಾ ಒಂದು ವಿಚಾರಣೆಯನ್ನು ಮಾಡಿ ಒಂದು ವಾರದ ಒಳಗೆ ನಮಗೆ ಕೊಟ್ಬಿಡಿ ಒಂದು ವರದಿಯನ್ನು. ಆ ವರದಿ ಬಂದ ತಕ್ಷಣ ಅದನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕಿ ಮುಚ್ಚಿ ಹಾಕೋದಂತೂ ಗ್ಯಾರಂಟಿ. ಸೊ 1,000 ಕೋಟಿ ರೂಪಾಯಿಗಳ ಆರೋಪ ಹೊತ್ತಂತಹ ಮಿನಿಸ್ಟ್ರ್ ಮೇಲೆ ಇಷ್ಟೇ ಕ್ರಮ. CBI ಇಲ್ಲ, NIA ಇಲ್ಲ, ED ಇಲ್ಲ. ಸಾವಿರಾರು ಕೋಟಿ ಅಂದರೆ ED ಓಡೋಡಿ ಬರಬೇಕು. 10 ಕೋಟಿ 20 ಕೋಟಿಗೆ ಓಡಿ ಬರ್ತಾರೆ. 1,000 ಕೋಟಿ ED ಇಲ್ಲ. CBIಗೆ ಅಂತ ಅವರು BJP ನಾಯಕರೇ ಪತ್ರ ಬರೆದಿದ್ದಾರೆ, CBI ಇಲ್ಲ, ಎಂಥದ್ದು ಇಲ್ಲ. ಈಗ ಹೇಳಿ, ಮನಮೋಹನ್ ಸಿಂಗ್ ರೈನ್ ಕೋಟ್ ಹಾಕ್ಕೊಂಡು ಸ್ನಾನ ಮಾಡ್ತಿದ್ರ, ಮೋದಿಯವರು ರೈನ್ ಕೋಟು, ಜರ್ಕಿನ್ನು, ಸ್ವೆಟರು, ಅದ್ರ ಮೇಲೊಂದು ಅಂಗಿ, ಅದ್ರ ಮೇಲೊಂದು ಕೊಡೆ ಹಿಡ್ಕೊಂಡು ಸ್ನಾನ ಮಾಡ್ತಿದ್ದಾರ ಅಂತ. ನಾ ಖಾವುಂಗ ನಾ ಖಾನೆ ದುಂಗ ಅನ್ನುವಂತಹ ಡೈಲಾಗ್ ಹೇಳಿ, ಅಚ್ಚೇ ದಿನ ಆಯಂಗೆ ಅನ್ನುವಂತಹ ಒಂದು ಸುಳ್ಳು ಹೇಳಿ 11 ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬಂದಿದ್ದು, ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಅದಕ್ಕೆ ಲೇಪನವಾಗಿ ಧರ್ಮಾಂಧತೆಯನ್ನು, ಧರ್ಮದ್ವೇಷವನ್ನು, ಧರ್ಮವನ್ನೇ ಮುಂದಿಟ್ಕೊಂಡು ನಿರಂತರವಾಗಿ ಅವರು ಅಧಿಕಾರವನ್ನು ಮುಂದುವರಿಸ್ಕೊಂಡು ಬರ್ತಿದ್ದಾರೆ. ಆದರೆ ನಾ ಖಾವುಂಗ ನಾ ಖಾನೆ ದುಂಗ ಎಲ್ಲೋಯ್ತು? ಅಚ್ಚೇ ದಿನ ಎಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂದರೆ ಉತ್ತರ ಇಲ್ಲ. ಪಕೋಡ ಮಾರುವುದು ಸಹ ಉದ್ಯೋಗ, ಹಾಗಾಗಿ ಎಲ್ಲರೂ ಪಕೋಡ ಅಂಗಡಿ ಹಾಕ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಎಲ್ಲರೂ ಅಂಗಡಿನೇ ಹಾಕ್ಕೊಂಡ್ರೆ ತಿನ್ನೋದು ಯಾರು? ತಿನ್ನೋಕೆ ಯಾರಾದರೂ ಬೇಕಲ್ಲ, ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ನಾವು ಹೇಳ್ತೀವಿ, ನೀವು ಕೇಳಬೇಕು, ಬಾಯಿ ಮುಚ್ಕೊಂಡು ಕೇಳಬೇಕು. ಇನ್ನು ಇವರ ಚಮಚಗಳಾಗಿರುವಂತಹ, ಇವರ ಗುಲಾಮರಾಗಿರುವಂತಹ, ಇವರ ದಾಸರಾಗಿರುವಂತಹ ಗೋಧಿ ಮಾಧ್ಯಮಗಳು ಇಷ್ಟು ದೊಡ್ಡ ಹಗರಣ ನಡೆದಿದೆ ಅನ್ನುವಂತಹ ಸುದ್ದಿಗಳು ಬಂದಾಗಲೂ ಸಹ ಒಂದು ಸಣ್ಣ ನ್ಯೂಸ್ ಇಲ್ಲ. ದೈನಿಕ್ ಭಾಸ್ಕರ್ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ ಮಾತ್ರ ಪ್ರಕಟ ಆಗಿದೆ ಒಂದು ಸುದ್ದಿ, ಈ ರೀತಿ ಒಂದು ಹಗರಣ ಆಗಿದೆ, ಈ ರೀತಿ ಪತ್ರ ಹೋಗಿದೆ, ಈ ರೀತಿ ತನಿಖೆಗೆ ಆದೇಶ ಆಗಿದೆ ಅಂತ. ಅದು ಬಿಟ್ಟರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಯಾವುದೂ ಇಲ್ಲ. ಈ ಚಾನೆಲ್ಗಳಂತೂ ಒಂದರಲ್ಲೂ ಇಲ್ಲ, ಎಲ್ಲೂ ಚರ್ಚೆ ಇಲ್ಲ. ಸೊ ಆರಾಮಾಗಿ ನರೇಂದ್ರ ಮೋದಿಯವರು ರೈನ್ ಕೋಟು, ಸ್ವೆಟರು, ಜರ್ಕಿನ್ನು ಎಲ್ಲ ಹಾಕ್ಕೊಂಡು, ಕೊಡೆನೂ ಹಿಡ್ಕೊಂಡು ಸ್ನಾನ ಮಾಡೋದಕ್ಕೆ ಯಾವ ಅಡ್ಡಿನೂ ಇರಲ್ಲ. ಮೋದಿಯವರು ಹೇಳಿದ್ದಂತಹದ್ದು, ಆರೋಪಿಸಿದಂತಹ ಪ್ರತಿಯೊಂದು ಮಾತು ಇದೆಯಲ್ಲ, ಎಕಾನಮಿ ಬಗ್ಗೆ ಆಗಿರ್ಬೋದು, ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು, ವಿದೇಶಾಂಗ ನೀತಿಗಳ ಬಗ್ಗೆ ಆಗಿರ್ಬೋದು, ಶತ್ರು ರಾಷ್ಟ್ರಗಳ ವಿಚಾರವಾಗಿ ಆಗಿರಬಹುದು, ಆವತ್ತು ಮಾತಾಡಿದ್ರಲ್ಲ UPA ಸರ್ಕಾರದ ವಿರುದ್ಧ, ಅವುಗಳಲ್ಲಿ ಒಂದನ್ನಾದರೂ ಇವರು UPAಗಿಂತ ಉತ್ತಮವಾಗಿ ಮಾಡಿದಾರ ಅಂತ ಒಂದು ಉದಾಹರಣೆ ಹುಡುಕಿದ್ರೆ ಎಲ್ಲೂ ಸಿಗಲ್ಲ. ಆದರೆ ಅವರು ಹೇಳಿದ್ದಕ್ಕೆ ಎಲ್ಲ ಉಲ್ಟಾನೇ ನಡೀತಾ ಇರೋದು, UPAಗಿಂತ ವರ್ಸ್ಟಾಗೆ ನಡೀತಾ ಇರೋದು. ಆದರೂ ಸಹ ನಮ್ಮ ಮಾಧ್ಯಮಗಳಿಗೆ ಒಂದು ಕ್ಷಣ ಇದರ ಬಗ್ಗೆ ಗಮನ ಕೊಡಬೇಕು, ಮಾತಾಡಬೇಕು, ಸುದ್ದಿ ಮಾಡಬೇಕು, ಜನರಿಗೆ ಸತ್ಯವನ್ನು ತಲುಪಿಸಬೇಕು ಅನ್ನುವಂಥ ಎಕ್ಕಚ್ಚಿತ್ ಸಣ್ಣ ಯೋಚನೆ ಕೂಡ ಇಲ್ಲ. ಯಾಕೆ? ಮೋದಿಯವರ ಇಮೇಜ್ ಹಾಳಾಗೋಗುತ್ತೆ ಅಷ್ಟೇ. ಸೊ ಇನ್ನು ನಮ್ಮ ಮೇಡಮ್ ಸಂಪತ್ತಿಯ ಉಯ್ಕೆ ಅವರಿಗೆ ಇಷ್ಟು ಟ್ಯಾಲೆಂಟ್ ಹೇಗೆ ಬಂತು? 1,000 ಕೋಟಿ ರೂಪಾಯಿಗಳನ್ನು ನುಂಗಿರುವ ಆರೋಪಿ ಸ್ಥಾನದಲ್ಲಿ ನಿಂತ್ಕೋಬೇಕು ಅಂದರೆ ತುಂಬ ಟ್ಯಾಲೆಂಟ್ ಬೇಕಾಗುತ್ತೆ. ಅವರ ತಂದೆ ತಾಯಿನಂತೂ ಫಸ್ಟ್ ನಾನು ಅಭಿನಂದಿಸ್ತೀನಿ. ಯಾಕಂದರೆ ಹುಟ್ಟಿದ ತಕ್ಷಣವೇ ಅವ್ರಿಗೊಂದು ಅಂದಾಜು ಸಿಕ್ಬಿಟ್ಟಿದೆ, ಇವರು ದೊಡ್ಡ ಸಂಪತ್ತನ್ನು ಮುಂದೆ ಸಂಪಾದಿಸ್ತಾರೆ ಅಂತ. ಹಾಗಾಗಿ ಸಂಪತ್ತಿಯ ಅಂತ ಆಗಲೇ ಹೆಸರಿಟ್ಟಿದ್ದಾರೆ ನೋಡಿ. ಅದೇ ಹೆಸರಿಗೆ ತಕ್ಕಂತೆ 1,000 ಕೋಟಿ ಆರೋಪವನ್ನಂತೂ ಹೊತ್ತಿದ್ದಾರೆ. ಈಗ ಎಲ್ಲಿಂದ ಬಂತು ಇವರಿಗೆ ಇಷ್ಟು ಟ್ಯಾಲೆಂಟ್ ಅಂತ ಅವರ ಚರಿತ್ರೆಯನ್ನು ಹುಡುಕಿದಾಗ, ಮೇಡಮ್ಮು ABVP ನಾಯಕಿ, RSSನಲ್ಲಿ ಟ್ರೈನಿಂಗ್ ಪಡೆದಿರುವಂಥವರು, ಇನ್ನು RSSಗೆ ಸಂಘ ಪರಿವಾರಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಕಡೆ ಕೆಲಸ ಮಾಡಿದ್ದಾರೆ. ಅದೆಲ್ಲ ತಮ್ಮ ಬಯೋನೆಲ್ಲ ಹಾಕ್ಕೊಂಡಿದ್ದಾರೆ. ಈ ಹಿಂದೆ ರಾಜ್ಯಸಭಾ ಮೆಂಬರ್ ಆಗಿದ್ದರು. ಸಾಕಲ್ಲ, ಇಷ್ಟು ಸಾಕಲ್ಲ. 1,000 ಕೋಟಿ ಏನು ಬೇಕಾದ್ರೂ ಮಾಡ್ಬೋದು, ಶಾಖಾ ಪ್ರಾಡಕ್ಟ್ ಅಷ್ಟೇ. ಸೊ ಇಲ್ಲಿಗೆ ಒಂದಂತೂ ಸತ್ಯ, ಆ ಪತ್ರಕ್ಕೆ ಏನು
ಮರ್ಯಾದೆ ಇಲ್ಲ, ಅವರದೇ ಪಕ್ಷದ ನಾಯಕ ಕಳಿಸಿರೋ ಪತ್ರಕ್ಕೆ ಮರ್ಯಾದೆ ಇಲ್ಲ. ಯಾಕಂದರೆ ಡಿಪಾರ್ಟ್ಮೆಂಟಲ್ ಲೆವೆಲಲ್ಲಿ ಒಂದು ತನಿಖೆ ಮಾಡೋಕ್ಕೆ ಹೇಳಿದ್ದಾರೆ. ಕ್ಲರ್ಕು ಕೈಯಲ್ಲಿ ಮ್ಯಾನೇಜರ್ನ ತನಿಖೆ ಮಾಡುವಂತ ಹೇಳ್ದಂಗೆ. ಇನ್ನು ಅದು ತನಿಖಾ ವರದಿ 7 ದಿನಗಳಲ್ಲಿ ಕೊಡಬೇಕು ಅಂದಾಗ ಆ ವರದಿ ಏನು ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತೇ ಇರುತ್ತೆ. ಅದನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕಿ ಮುಂದಕ್ಕೆ ಹೋಗ್ತಾ ಇರ್ತಾರೆ. ನಮ್ಮ ಮೋದಿಯವರು ಏನಿದ್ರು ಚುನಾವಣಾ ಭಾಷಣದಲ್ಲಿ ಆಪರೇಷನ್ ಸಿಂಧೂರ್, ಲಾಲಾಂಗ್, ಅದು ಇದು ಅಂತ ಹೇಳಿ ಓಟ್ ಪಡ್ಕೊಳ್ತಾ ಇರ್ತಾರೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.